ಪ್ರಾಧಿಕಾರಕ್ಕೆ ಒಬ್ಜೆಕ್ಷನ್ ಅಂತಲ್ಲ, ಪ್ರಾಧಿಕಾರದ ಏನು ಇವತ್ತು ಮೊದಲನೇ ಸಭೆ ಕರೆದಿದ್ರು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು, ಅದಕ್ಕೆ ನಾವು ಅಟೆಂಡ್ ಮಾಡಿಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಪ್ರಾಧಿಕಾರವನ್ನು ಸೃಷ್ಟಿ ಮಾಡೋಂಥದ್ದು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ರಮ ಅಂತ ಹೇಳಿ ನಮ್ಮ ತಾಯಿಯವರು ಆಗಲೇ ಕೇಸನ್ನು ಮಾಡಿದರು, ಶ್ರೀಮತಿ ಪ್ರಮೋದಾ ದೇವಿ ಒಡೆಯರ್ ಅವರು ವರ್ಸಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ. ಅದರಲ್ಲಿ ಮಾನ್ಯ ಹೈಕೋರ್ಟು ಆಗಲೇ ಸ್ಟೇಯನ್ನು ಕೊಟ್ಟಿದ್ದಾರೆ, 5ನೇ ತಾರೀಕುವರೆಗೆ, 5 ಸೆಪ್ಟೆಂಬರ್ವರೆಗೆ ಸ್ಟೇಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಸಭೆ ಮಾಡೋದು ಅದು ಕಾನೂನು ಬಾಹಿರ ಅಂತ ಇದು ಕಂಟೆಂಪ್ಟ್ ಆಗುತ್ತೆ ಸಾಮಾನ್ಯವಾಗಿ. ಅದಕ್ಕಾಗಿ ನಾವು ಅಟೆಂಡ್ ಮಾಡಿಲ್ಲ. ಇಂಥ ಸಭೆಗಳು ಇನ್ನೂ ಈ ಕಾಯ್ದೆಯನ್ನು ಜಾರಿ ಮಾಡಬಾರ್ದು ಅಂತ ಸ್ಟೇ ಆಗಿ ಬಂದಿರೋ ಕಾರಣಕ್ಕಾಗಿ ನಾವು ಇದೇನು ಆದೇಶ ಬಂದಿದೆ ಅದಕ್ಕೆ ತಕ್ಕಂತೆ ಇವರು ಕ್ರಮ ತಗೋಬೇಕು ಅಂತ ನಾವು ಮನವಿ ಮಾಡ್ತೀವಿ. ಸರ್, 22ನೇ ತಾರೀಕು ನ್ಯಾಯಾಲಯ ವಿಚಾರಣೆ ಮಾಡಿ ಒಂದು ಆದೇಶ ಏನಿದೆ ತಡೆಯಾಜ್ಞೆಯನ್ನು ತೆರವುಗೊಳಿಸಿದೆ ಅನ್ನೋ ಒಂದು ಆದೇಶ ಪ್ರತಿಯನ್ನು ಆ ನಿಟ್ಟಿನಲ್ಲಿ ಸಭೆ ಮಾಡ್ತಾ ಇದ್ದಾರೆ. 5ನೇ ತಾರೀಕುವರೆಗೂ ಸ್ಟೇ ಇದೆ. 5ನೇ ತಾರೀಕುವರೆಗೂ ಸ್ಟೇ ಇದೆ ಭಾಳ ಸ್ಪಷ್ಟವಾಗಿ. ಬೇಕಾದರೆ ಓದ್ಬೋದು ನಿಮಗೆ. ಸೆಪ್ಟೆಂಬರ್ 5 ಹಾಂ. The interim order earlier granted is extended till the next date of hearing, which is 5th of September 2024. ಬಟ್ CM ಹೇಳ್ತಾರೆ ಯಾವ ಸ್ಟೇನೂ ಇಲ್ಲ ಅಂತ. ಅದವ್ರು ಹೈಕೋರ್ಟ್ ಪ್ರಶ್ನೆ ಮಾಡಬೇಕು, ನಾವು ಹೈಕೋರ್ಟ್ ಆರ್ಡರ್ ಓದ್ತಾ ಇರೋದು. ಓಕೆ ಬಟ್ CM ಸ್ಟೇ ವೆಕೇಟ್ ಆಗಿದೆ ಅಂತ ಹೇಳ್ತಾರೆ, ಸುಳ್ಳು? ಇಲ್ಲ, ನನ್ನ ಸುಳ್ಳುನೋ ಇಲ್ವೋ ಅಂತ ನಾನು ಹೇಳೋಕ್ಕಾಗಲ್ಲ. ಅದು ಹೈಕೋರ್ಟ್ ಆದೇಶ ಕೊಡಬೇಕು. ನಾವು ಪ್ರಕಾರ ಹೈಕೋರ್ಟಲ್ಲಿ ಏನಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದ್ರ ಪ್ರಕಾರ ಈ ಸಭೆ ಏನಿದೆ ಅದು ಕಂಟೆಂಪ್ಟ್ ಆಗುತ್ತೆ. ಈಗ ಈ ಕಂಟೆಂಪ್ಟ್ ನೀವು ಆಗ್ತೀರಾ ಮತ್ತೆ? ಅದು ನಮ್ಮ ತಾಯಿಯವರು ಏನು ಕ್ರಮ ತಗೋಬೇಕು ಅವ್ರು ಸೂಕ್ತ ಕ್ರಮ ತಗೋತಾರೆ. ನಾನು ಜನರ ಪ್ರತಿನಿಧಿಯಾಗಿ ಇಂಥ ಒಂದು ಮನವಿ ಕೊಡ್ತಾ ಇದ್ದೀನಿ ಅಷ್ಟೇ. ಮಾಡ್ತಾ ಇಲ್ಲ, ಅದು ಮಾಡಾಗಿದೆ. ಲೆಟರ್ಗಳು ಕಳಿಸಿದ್ದೀವಿ ಇಂಥ ಸಭೆಯನ್ನು ನಡೆಸಬಾರ್ದು ಅಂತ, ಅದು ಕೂಡ ಮಾಡಿದ್ವಿ. ಯಾಕಂದ್ರೆ ಒಂದು ಗೌರ್ಮೆಂಟ್ ಮಾಡ್ತಾ ಇರುವಂಥ ಸಭೆ ಅವ್ರಿಗೇನೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದಾದರೆ ಇದು ಉದ್ದೇಶಪೂರ್ವಕನ ಕಂಟೆಂಪ್ಟ್ ಮಾಡ್ತೀವಿ. ನಾನೇನು ಅದ್ರ ಬಗ್ಗೆ ಏನು ಇಲ್ಲಿ ಘೋಷಣೆ ಮಾಡುವಂಥದ್ದಿಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಆದರೆ ನಮ್ಮ ಪ್ರಕಾರ ಏನು ಕಾನೂನಿದೆ, ವ್ಯವಸ್ಥೆ ಇದೆ, ನಂತರ ಏನು ಆದೇಶ ಬರ್ತಿದೆ ಹೈಕೋರ್ಟಿಂದ ಅದನ್ನ ನೀವು ಅನುಸರಿಸಬೇಕು. ಅದನ್ನು ನೀವು ಕನೆ ಮಾಡೋ ಪ್ರಯತ್ನ ಮಾಡಿದ್ದೀರಾ? ಮಾಡಿದ್ವಿ. ಅಂದರೆ ಅಫಿಷಿಯಲಾಗಿ ಮಾಡಿದ್ವಿ. ಲೆಟರ್ ಕಳಿಸಿದ್ವಿ. ಇಲ್ಲ, ಯಾರು ಲೆಟರ್ ಬಂದಿರೋ DC ಇಂದ ಈ ಬೀಟಿಗೆ, ಅದಕ್ಕೆ ನಾವು ಕಳಿಸಿದ್ದೀವಿ. DC ಹತ್ರನೂ ಮಾತಾಡಿದ್ವಿ. ಇಲ್ಲ, ನಾನು ಹೋಗಿಲ್ಲ. ನಾನು ಹೇಳಿದ್ದೀನಿ, ಅದು ಕಂಟೆಂಪ್ಟ್ ಆಗಿರೋ ಕಾರಣಕ್ಕಾಗಿ ಅದು ಉತ್ತಮ ಅಲ್ಲ. ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, AS ಆಫೀಸರ್ಗಳಿದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ, ಬೇರೆ ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಲ್ಲರೂ ಇದ್ದಾರೆ. ಯಾರಿಗೂ ಮಾಹಿತಿ ಇರಲಿಲ್ಲ ಅಂತ ನಮ್ಮ ಪ್ರಕಾರ. ಮಾಹಿತಿ ಇದೆಯೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನಾನು ಹೈಕೋರ್ಟಿಂದ ಕೊಟ್ಟಿರೋ ಆದೇಶ ನಿಮಗೆ ಈಗಾಗಲೇ ಓದಿದ್ದೀನಿ. ಅದು ತಕ್ಕಂತೆ ನೀವು ಕೆಲಸ ಮಾಡಬೇಕು.